ಹಾಯ್, ಹೆಲೋ ಎವ್ರಿವನ್. ಗೆಳೆಯರಿ, ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರಿ, ಇವತ್ತು ನಾವು SSC GD ರೀಸನಿಂಗ್ ಕ್ವಶನ್ ಪೇಪರ್ ಸೆಟ್ ನಂಬರ್ 25 ಬಿಡಿಸೋಣ. ಇದೇ ಲಾಸ್ಟ್ ಸೆಟ್ ನಾನು ಬಿಡಿಸೋದು ಇದು ರೀಸನಿಂಗ್ದು. ಇವತ್ತಿಗೆ ನಾನು ಎಲ್ಲ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ, GD ಕ್ಲಾಸಸ್ಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಬೇಕು. ಯಾಕಂತಂದರೆ ಭಾಳಷ್ಟು ನೀವು ಪ್ರೀತಿ ತೋರಿಸಿದರೆ ಎಲ್ಲರೂ ಭಾಳಷ್ಟು ಕ್ಲಾಸ್ಗಳನ್ನು ನೋಡಿದ್ದೀರ ಮತ್ತು ರೀಸನಿಂಗ್ ಕ್ಲಾಸ್ಗಳಂತೂ ಭಾಳಷ್ಟು ನೋಡಿದ್ದೀರ. ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇದೇ ಲಾಸ್ಟ್ ಕ್ಲಾಸು. ಇದರ ನಂತರ ನಾನು ಬೇರೆ ಕ್ಲಾಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. GK ಕ್ಲಾಸ್ಗಳಂತ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲರೂ ಈ ಕ್ಲಾಸ್ಗಳನ್ನು ಚೆನ್ನಾಗಿ ನೋಡಿದ್ದೀರ ಅಂತ ಅಂದ್ಕೊತೀನಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ನಿಮಗೆ ಹೆಲ್ಪೇ ಆಗುತ್ತೆ ಮತ್ತು ಬೇರೆ ಯಾವುದೇ ಎಕ್ಸಾಮ್ ಆದರೂ ಭೀ ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆ MTS ಬರೋದೈತಿ, CHSL ಬರೋದೈತಿ, ಹೀಗೆ ಭಾಳಷ್ಟು ಎಕ್ಸಾಮ್ ಕರಿತಾವನ, ಇನ್ನೂ ಕರೆಯೋದಾನ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇದೇ ನಂದು ರೀಸನಿಂಗ್ ಒಳಗೆ GD ಕ್ಲಾಸು ಲಾಸ್ಟ್ ಕ್ಲಾಸು. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈಗ ನೆಕ್ಸ್ಟ್ ನೋಡೋಣ. ಒಂದನೇ ಕ್ವಶನ್ ನೋಡಿರಿ. ಇಲ್ಲಿ ಒಂದೇದು ಏನು ಹೇಳೋಣ, ಡಿದಿಂದ ಎಷ್ಟು ಹೋಗೋಕ್ಕೆ ಗೊತ್ತಿಲ್ಲ, ಬಟ್ ಎಣ್ಣದಿಂದ ಎಷ್ಟು ಹೋಗ್ಯಾನ N14 S19 ಅಂದರೆ +5 ಮಾಡ್ಯಾನ. ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲೂ +5 ಮಾಡ್ಯಾನ. ಅಂದರೆ ಇದು 24 ಐತಿ, +5 ಮಾಡ್ಯಾನಂದ್ರೆ ಇಲ್ಲಿ +5 ಮಾಡಬೇಕು. D4 +5 ಮಾಡಿದ್ರೆ 9 ಬರ್ತೈತಿ. 9 ಅಂದ್ರೆ I ಬರ್ತೈತಿ. I ಎಲ್ಲೈತಿ? ಓಕೆ, ಇಲ್ಲಿ ಒಂದು ಐತಿ, ಇದು ಆನ್ಸರ್. ಈಗ ನೆಕ್ಸ್ಟ್ ನೋಡಿರಿ, ಇಲ್ಲಿ ಡಿವೈಡೆಡ್ ಬೈ ಕೊಟ್ಟಾನ, ಇಲ್ಲಿ ಪ್ಲಸ್ ಕೊಟ್ಟಾನ, ಇಲ್ಲಿ ಇಂಟು ಕೊಟ್ಟಾನ. 25 ಎಂಟ್ಲಿ ಅಂದ್ರೆ 200 ಆಗಬೇಕಿತ್ತು, ಬಟ್ ನನಗೆ ಇಲ್ಲಿ ಬೇಕಾಗಿದ್ದು 26. 25 ಎಂಟ್ಲಿ 200 ಆಗೈತೆ ಅಂದರೆ ಇಂಟು ಮಸ್ಟ್ ಬಿ ಚೇಂಜ್ ಇರಂತ. ಇಂಟು ಚೇಂಜ್ ಆಗ್ತೈತಿ, ಡಿವೈಡೆಡ್ ಬೈ ಚೇಂಜ್ ಆಗ್ತೈತಿ. ಇದನ್ನು ನೋಡ್ಕೋಬೇಕಲ್ಲ ನಾವು. ಓಕೆ, ಇಂಟು ಚೇಂಜ್ ಆಗಿ ಪ್ಲಸ್ ಜೊತೆ ಬರ್ಬೋದು. ಯಾಕಂತಂದ್ರೆ ಇಲ್ಲಿ ಇಂಟು ಬರ್ತಂದ್ರೆ ಇದು ದೊಡ್ಡ ನಂಬರ್ ಇದ್ದು ಸಣ್ಣ ನಂಬರ್ ಆಗುತ್ತೆ. ನಮ್ಗೆ 192 ಭೀ ಸಣ್ಣದಾಗುತ್ತೆ. ಅಂದರೆ ಇಂಟು ಮತ್ತು ಪ್ಲಸ್ ಚೇಂಜ್ ಮಾಡಿ ನೋಡ್ತೀನಿ. ಇಂಟು ಪ್ಲಸ್ ಇಲ್ಲಿ ಐತಲ್ಲ, ಚೇಂಜ್ ಮಾಡ್ಬೋದು. 192 ಡಿವೈಡೆಡ್ ಬೈ 16, ಆನಂತರ ಇಂಟು 8 + 25 - 95. ಓಕೆ, 16 ಒಂದಲೇ 16, 12 ಹೋಗುತ್ತೆ. ಇದು 12 ಎಂಟ್ಲೆ 96, 96 + 25 - 95. 96 95 ಆದ್ರೆ 1 ಹೋಯಿತು, 26 ಬರ್ತೈತೆ ಆನ್ಸರ್. ಓಕೆ, ನಮಗೆ ಬೇಕಾಗಿದ್ದೈತಿ ಆನ್ಸರ್. ಮೂರನೇದು ಕರೆಕ್ಟ್ ಆಗ್ತೈತಿ. ಈಗ ಡಿಕ್ಷನರಿ ಆರ್ಡರ್ದಾಗ ಜೋಡಿಸ್ಬೇಕು. ಡಿ ಐತಿ, ಎಲ್ಲಾದ್ರೂ ಡಿ ಐತಿ. ಇಲ್ಲಿ M ಕೊಟ್ಟಾನ, ಇಲ್ಲೂ M ಕೊಟ್ಟಾನ. MO ಐತಿ. ಮೊದಲು ಎಲ್ಲ ಬರ್ತೈತಿ, ಎಲ್ಲಗಂತಲೇ ಏನು ಬರ್ತೈತಿ. ಹಂಗಾದ್ರೆ ಇನ್ನೂ ಮುಂದೆ ನೋಡೋಣಪ್ಪ. ಇಲ್ಲಿ D ಐತಿ, C ಬರ್ತೈತಿ ಮೊದಲು. C ಆಗಂತಲೇ T ಐತಿಲ್ಲ. ಓಕೆ, ಅಂದ್ರೆ 4 ಮೊದಲು ಬರ್ತೈತಿ, 4 ಅಂತಲೇ 1 ಬರ್ತೈತಿ, 1 ಅಂತಲೇ 2 ಬರ್ತೈತಿ. 4 1 2, 4 1 3 ಐತಿ. ಇಲ್ಲಿ ಇದು ಬರೋಂಗಿಲ್ಲ. 4 1 2 ಅಂದ್ರೆ ಆನ್ಸರ್ 1. ಓಕೆ, ಇಂಥ ಕ್ವಶನನ್ನು ಲಾಸ್ಟ್ ಬಿಡ್ಸಕ್ಕೆ ನೋಡಿರಿ. ಯಾಕಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇರ್ತಾವೆ, ಒಂದೊಂದು ಟಫ್ ಇರ್ತಾವೆ ಇವು ಕ್ವಶನ್. ಇವು ಎನಾಲಜಿ ಅಂತ ಕರೀತಾರೆ. ಓಕೆ, ಇದನ್ನು 13 + 6 ಮಾಡಿರಿ. 13 6 19 ಆಯ್ತು. 19 ಇಂಟು 30, 19 ಇಂಟು 2 ಅಂದ್ರೆ 38 ಆಗ್ತೈತಿ. ಬರೋದಿಲ್ಲ. ಇದು 13 ಮಗ್ಯಾಗ ಐತಿ, 9 ಮಗ್ಯಾಗೂ ಐತಿ ಇದು. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಡಿವೈಡ್ ಮಾಡಿ ನೋಡ್ತೀನಿ. 390 ಡಿವೈಡೆಡ್ ಬೈ 13 ಮಾಡ್ತೀನಿ. ಅವಾಗ ಏಟಾಯ್ತು, 13 3 30 ಬಂತು. ಹಾಗಾದ್ರೆ 6 ಬರ್ಬೇಕಲ್ಲ ನಂಗೆ. 6 ಬರ್ಬೇಕಾದ್ರೆ ಎಷ್ಟರಲ್ಲಿ ಡಿವೈಡ್ ಬೈ ಮಾಡಬೇಕು? 5 6 30, 5 5 1 5 6. ಹಾಗಾದ್ರೆ 6 ಬಂತು. ಓಕೆ, ಈಗ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಕನ್ಕ್ಲೂಡ್ ಮಾಡ್ತೀನಿ. 9. ಈಗ 180 ಡಿವೈಡೆಡ್ ಬೈ 9 ಮಾಡ್ತೀನಿ. 9 2 ಅಂದರೆ 120 ಹೋಯ್ತು. ಡಿವೈಡೆಡ್ ಬೈ ಇಲ್ಲೂ 5 ಡಿವೈಡ್ ಮಾಡಿರ್ತೀನಿ, ಇಲ್ಲೂ 5 ಮಾಡ್ತೀನಿ. ಅವಾಗ 4 ಬರ್ತೈತಿ. ಹಾಗಾದ್ರೆ ಇದು ಫಾಲೋ ಆಗತೈತಿ ನನಗೆ. ಈಗ ಫಾಲೋ ಆಗತೈತಿ ಅಂದರೆ ನಾನು ನೆಕ್ಸ್ಟ್ ಇದನ್ನು ಚೆಕ್ ಮಾಡೋಣ, ಕೆಳಗಿನ ಆಪ್ಷನ್. ಈಗ 11 385 ಡಿವೈಡ್ ಮಾಡ್ತೀನಿ. 11 3 33. ಎಷ್ಟು ಉಳಿತು? 33 ಅಂದರೆ 5 ಉಳಿತು. 11 5 55. ಹಂಗಾದ್ರೆ 35 ಬಂತು. ಡಿವೈಡೆಡ್ ಬೈ 5 ಮಾಡ್ತೀನಿ. 5 1 5 7. ಲಾಸ್ಟ್ಗೆ ಮೂರನೇ ನಂಬರ್ 7 ಬರ್ಬೇಕು. ಹಾಗಾದ್ರೆ 7 ಐತಿ ಇಲ್ಲಿ. ಹಾಗಾದ್ರೆ ಆನ್ಸರ್ ಕರೆಕ್ಟ್ ಐತಿ, 1ನೇದು. ಓಕೆ, ನೆಕ್ಸ್ಟ್ ನೋಡೋಣ. ಹಿಂಗಿದ್ದದ್ದು
ಇಲ್ಲೇ ಫಸ್ಟ್ಗೆ ಡಯಾಗ್ರಾಮ್ದಾಗ ಕಾಣೈತೆ ನನಗೆ ಎಂಬೆಡೆಡ್ ಫಿಗರ್ ಇಲ್ಲಿ ಐತೆ. ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಒಂದು ಸೇಮ್ ಹಿಂಗೆ ಡಯಾಗ್ರಾಮ್ ಐತದ. ಓಕೆ, ಹಂಗಾದ್ರೆ ಒಂದೇದು ಆನ್ಸರ್. ಇವೆಲ್ಲವೂ ತಪ್ಪಾಗ್ತಾವೆ. ಒಂದು ಆನ್ಸರ್ ಆದರೆ ಇವೆಲ್ಲ ತಪ್ಪಾಗಬೇಕದ. ಓಕೆ, ಅದೇನು ಈಜಿ ಇತ್ತು, ಭಾಳ ಏನು ಟಫ್ ಇಲ್ಲ. ಓಕೆ, ಈಗ ಇದು ಹೆಣ್ಮಕ್ಳನ್ನ ಹೆಂಗೆ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚಾಪ್ ಬಾಕ್ಸ್ದಾಗ ತೋರಿಸ್ತೀನಿ. ನಂತರ ಪೇರೆಂಟ್ಸ್ದಿಂದ ಮಕ್ಕಳಿಗೆ ಉದ್ಲೈನ ಡಬಲ್ ಗೆರೆ ಅಂದ್ರೆ ಗಂಡ ಹೆಂಡತಿ, ಒಂದು ಸಿಂಗಲ್ ಗೆರೆ ಅಂದ್ರೆ ಅಕ್ಕ ತಮ್ಮ ಅಣ್ಣ ತಂಗಿ. ಓಕೆ, ಈಗೇನು ಮಾಡೋಣ, ಇಲ್ಲಿ ಏನು ಹೇಳೋಣ ನೋಡ್ರಿ. ಎಟ್ ದ ರೇಟ್ ಅಂತಂದ್ರೆ ಏನು ಹೇಳೋಣ, ಸಂಗಾತಿ ಅಂತ ಅಂದ್ರೆ ಸ್ಪೋಸ್ ಅಂದ್ರೆ ಸಂಗಾತಿ. ಎಟ್ ದ ರೇಟ್ ಅಂದ್ರೆ ಎ ಇಸ್ ದ ಸ್ಪೋಸ್ ಆಫ್ ಬಿ ಅಂತ. ಹಂಗಾದ್ರೆ ಹೆಚ್ ಸಂಗಾತಿ ಆಗ್ತೈತಿ. ಅದಕ್ಕೆ ಬಿ ಅಂದ್ರೆ ವಿ ಐತಿ, ಇದು ಗನ್ಸಾತು. ಆನಂತರ ಎಣ್ಣು ಕೊಟ್ಟಾನೆ. ಎಣ್ಣು ಅಂದ್ರೆ ಫಾದರ್ ಆಫ್ ಬಿ ಅಂತ. ಅಂದ್ರೆ ಕೆಗೆ ಫಾದರ್ ಐತೆ ಅಂತದ್ದು. ಕೆಗೆ ಫಾದರ್ ಐತಿ. ಆ್ಯಂಡ್ ಪರ್ಸೆಂಟೇಜ್ ಐತಿ. ಪರ್ಸೆಂಟೇಜ್ ಅಂದ್ರೆ ಸಿಸ್ಟರ, ಇದು ಹೆಣ್ಣಾತು. ಎದಕ್ಕೆ ಸಿಸ್ಟರ್ ಐತಿ, ಕ್ಯೂಗೆ ಸಿಸ್ಟರ್ ಐತಿ. ಆನಂತರ ಹ್ಯಾಶ್ ಕೊಟ್ಟಾನು. ಹ್ಯಾಶ್ ಅಂದ್ರೆ ಮದರ್ ಆಗ್ತೈತಿ. ಕ್ಯೂ ಮದರ್ ಆಗ್ತೈತಿ. ಎದಕ್ಕೆ ಮದರ್ ಆಗ್ತೈತಿ, ಎಪ್ಪಕ್ಕೆ ಮದರ್ ಆಗ್ತೈತಿ. ಹಾಗಾದ್ರೆ ಹೆಚ್ಗೆ ಮತ್ತು ಎಪ್ಗೆ ರಿಲೇಟೆಡ್ ಏನೈತಿ, ಎಪ್ಪಕ್ಕೆ ಮತ್ತು ಹೆಚ್ಗೆ ಇದಕ್ಕೆ ಏನು ರಿಲೇಟ್ ಐತಿ, ಅವು ಅಂದ್ರೆ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅನ್ನಂಗೆ ಆರ್ಸ ಆನ್ಸರ. ಎರಡನೇ, ಇಲ್ಲಿ ಅಜ್ಜಿ ಬರೋಂಗಿಲ್ಲ, ಇಲ್ಲಿ ಅಮ್ಮ ಬರ್ತೈತಿ. ತಾಯಿಯ ಅಮ್ಮ ಆಗ್ತೈತಿ. ತಂದೆಯ ಅಪ್ಪ ಆಗ್ತೈತಿ. ಉಲ್ಟಾ ಕನ್ನಡದಾಗ ಒಂದಿಟ್ಟು ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಂಗಿಲ್ಲ. ಓಕೆ, ಹೀಗೆ 1ರಿಂದ 5ಕ್ಕೆ ಹೋಗ್ಬೇಕು. ಗ್ಯಾಪ್ ಎಷ್ಟು ಬಂತು, 4 ಗ್ಯಾಪ್ ಅಂತ. ಇಲ್ಲಿಂದ 11 ಗ್ಯಾಪ್ ಅಂತ, ಪ್ಲಸ್ 11 ಮಾಡ್ಯಾನ. ಇಲ್ಲಿಂದ ಎಷ್ಟು ಬರೈತಿ, 11ರಾಗ 6 ಹೋದ್ರೆ 5 ಬಂತು. 4ರಾಗ 2 ಹೋದ್ರೆ 2 ಬಂತು. ಇಲ್ಲಿಂದ ಗ್ಯಾಪ್ ಎಷ್ಟು ಬರೈತಿ, 7ರಾಗ 1 ಹೋದ್ರೆ 6 ಬಂತು. 8ರಾಗ 4 ಹೋದ್ರೆ 4 ಬಂತು. ಇಲ್ಲಿಂದ ಗ್ಯಾಪ್ ಎಷ್ಟು ಬರೈತಿ, 11ರಾಗ 7 ಹೋದ್ರೆ 4 ಬಂತು. 16ರಾಗ 9 ಹೋದ್ರೆ 7 ಬಂತು. ಓಕೆ, ಈಗ ಇವತ್ತರ ನಡು ಗ್ಯಾಪ್ ತಗೊಳ್ರಿ. 11ರಾಗ 7 ಹೋದ್ರೆ 11ರಾಗ 4 ಹೋದ್ರೆ 7 ಬಂತು. 25ರಾಗ 11 ತೆಗಿಬೇಕು. 5ರಾಗ 4 ಬಂತು, 14 ಬಂತು. ಇದ್ರ ನಡುವೆ 6ರಾಗ 5 ಹೋದ್ರೆ 1 ಬಂತು. 4ರಾಗ 2 ಹೋದ್ರೆ 21 ಬಂತು. 7 3 21, 7 4 28. ಇಲ್ಲಿ 7 5 35 ಬರ್ಬೇಕು. ಹಾಗಾದ್ರೆ 35ಅನ್ನು ಕೂಡಿಸ್ಬೇಕು ನಾವು. ಇದಕ್ಕೆ 35 ಕೂಡಿಸ್ಬೇಕಂತಂದ್ರೆ 4 5 9 ಆಯ್ತು. 7 3 ಎಷ್ಟಾಗೈತಿ, 10 ಆಯ್ತು. 109 ಆಯ್ತು. ಲಾಸ್ಟಿಗೆ 8 ಬಂತು. 6 ಹಂಗೆ ಬಂತು. 1 268 ತಪ್ಪು ಬರೈತಿ. 35 7 ಇರಲಿ ಅನ್ನೋಕೆ 7 3 21, 7 4 28, 7 5 35. 74ಕ್ಕೆ 35 ಸೇರಿಸ್ಬೇಕು. 9 ಬಂತು. 7 3 10, 9 109 ಆಯ್ತು. 109ಅನ್ನು 161ಕ್ಕೆ 109 ಸೇರಿಸ್ರಿ. ಇಲ್ಲಿ 10 ಬಂತು. ಓಕೆ, ನಾನು ಇದನ್ನು ತಪ್ಪು ಮಾಡೀನಿ. 6 1 7 ಬಂತು. 270 ಬರ್ತೈತೆ ಆನ್ಸರ್. 270. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತಿ. ಅರೌಂಡ್ ಸರ್ಕ್ಯುಲರ್ ಟೇಬಲ್ ಐತಿ. ಫೇಸಿಂಗ್ ಸೆಂಟರ್. ಕ್ಯೂ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಎಮ್ ಅಂಡ್ ಆರ್ ಅಂತ. ಕ್ಯೂ ಇಮಿಡಿಯೇಟ್ ನೈಬರ್ ಐತಿ. ಎಮ್ಗೆ ಮತ್ತು ಆರಕ್ಕೆ ಇಮಿಡಿಯೇಟ್ ನೈಬರ್ ಐತಿ ಅಂತ ಹೇಳೋಣ. ಎನ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕ್ಯೂ ಅಂತ. ಥರ್ಡ್ ಟು ದಿ ಲೆಫ್ಟ್ ಆಫ್ ಕ್ಯೂ ಅಂದ್ರೆ ಈ ಕಡೆ ನೋಡತ್ತಾನಂದ್ರೆ ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಇದರ ಲೆಫ್ಟ್, ಕ್ಯೂ ಲೆಫ್ಟ್ 1 ಪ್ಲೇಸ್ ಆಯ್ತು, 2 ಪ್ಲೇಸ್ ಆಯ್ತು, 3 ಪ್ಲೇಸಿಗೆ ಎನ್ ಕುಂತ, 3ನೇ ಪ್ಲೇಸಿಗೆ ಎನ್ ಕುಂತ. ಓಕೆ, ಓ ಈಸ್ ಎನ್ ಇಮಿಡಿಯೇಟ್ ನೈಬರ್ ಆಫ್ ಆರ್ ಆ್ಯಂಡ್ ಪಿ. ಎನ್ ಅಂತ. ಆರ ಮತ್ತು ಎನ್ ನಡುವೆ ಇವರು 6 ಮಂದಿ ಅದಾರೆ. ಈಗ 5 ಮಂದಿ ಕೂತಾಗಂಗೆ ಆತು. ಈಗ ಇಲ್ಲೊಬ್ಬದ್ರೆ 5 ಮಂದಿ, 6 ಮಂದಿ ಕೂತಂಗತ್ರ. ಇಲ್ಲಿ 6 ಅದಾನು ಮತ್ತು ಎನ್ ನಡುವೆ. 6 ಮತ್ತು ಎನ್ ನಡುವೆ ಯಾರಾದರೂ ಓ ಅದಾನಂತ. ಹಂಗಾದ್ರೆ ನಾವು ಓನ ಹತ್ತಿರ ಇಲ್ಲಿ ಒಬ್ಬನ ಕುಣಿಸ್ತೀನಿ. ಈಗ ಟೋಟಲ್ ಎಷ್ಟು ಮಂದಿ ಆದರು, 6 ಮಂದಿ ಆದರು. 6 ಮಂದಿ ಆದರು, ಟೋಟಲ್ 6 ಮಂದಿ ಇದಾರಲ್ಲ. ಹಂಗಾದ್ರೆ 6 ಮತ್ತು ಎನ್ ನಡುವೆ ಓ ಕುಂತಾನು. ಹಂಗಾದ್ರೆ ಇನ್ನು ಉಳಿದದ್ದು ಯಾರು, ಪಿ ಉಳ್ದನು. ಇಲ್ಲಿ ಉಳಿದದ್ದು ಪಿ. ಇಲ್ಲಿ ಕ್ವಶನ್ ಏನು ಕೇಳೋಣ, ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಎಮ್ ಆ್ಯಂಡ್ ಎನ್. ಎಮ್ ಮತ್ತು ಎನ್ ನಡುವೆ ಯಾರು ಕುಂತಾರೋ, ಪಿ ಕುಂತಾನು. ದೆನ್ ವೆನ್ ಕನ್ಸಿಡರ್ ರೈಟ್ ಆಫ್ ಎನ್ ಅಂತ. ಎನ್ನ ರೈಟ್ ಸೈಡ್.
ಎನ್ ರೈಟ್ ಸೈಡ್ ಅಂದ್ರೆ ಎನ್ ರೈಟ್ ಸೈಡ್ ಪಿ ಕುಂತಾನೆ, ಆನ್ಸರು ಪಿ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಇದ್ರ ಗ್ಯಾಪ್ ಎಷ್ಟೈತಿ? 4ರಾಗ ಎರಡೋದ್ರೆ 2 ಬಂತು, 15ರಾಗ 13 ಹೋದ್ರೆ 2 ಬಂತು, 6ರಾಗ ಎರಡೋದ್ರೆ 2 ಬಂತು, 17ರಾಗ 22 ಬಂತು, 22 ಸೇರಿಸ್ರಿ 8 ಬರ್ತೈತಿ, 7ರಾಗ 17ರಾಗ 2 ಸೇರಿಸ್ರೆ 19 ಬರ್ತೈತಿ, 198 ಮೂರನೇ ಆನ್ಸರ. ಇದ್ರ ಕೋಡ್ ಇದನ್ನು ಕೊಟ್ಟಾನ, ಕ್ಯಾಬ್ದು ಕೋಡ್ ಏನಾಗ್ತೈತಿ 75 ಐತಿ, ಡಿಪ್ಪದು ಕೋಡ್ ಏನಾಗ್ತೈತಿ 52 ಆಗ್ತೈತಿ. ಹಾಗಾದ್ರೆ ಪ್ರೈಸ್ ಕಂಡುಹಿಡಿಯೋಣ ನಾನು. 3 + 1 + 2 ಇದು ಭಾಳ ಕಡಿಮೆ ನಂಬರ್ ಆಗಿತ್ತು, 6 ಬರ್ತೈತಿ. 6 ಸ್ಕ್ವೇರ್ ಮಾಡಿದ್ರು ಬರೋಂಗಿಲ್ಲ. ಓಕೆ, ನಾ ಏನು ಮಾಡ್ತೀನಿ, ಇದ್ರದ್ದು ಅಪೋಸಿಟ್ ನಂಬರ್ ಬರ್ಕೊತೀನಿ. ಸಿ ಇದು ಅಪೋಸಿಟ್ ಎಕ್ಸ್ದ ನಂಬರ್ ಎಷ್ಟು? ಎಕ್ಸ್ ಜೆಡ್ ವಾಯ್, ಇದರ ನಂಬರ್ 24 26 25. ಓಕೆ, ಇದ್ರೊಳಗಿಂದ 1 ತೆಗೆದು ಇದಕ್ಕೆ ಹಾಕ್ತೇನೆ, ಅವಾಗ ಇದು 25 ಆಗ್ತೈತಿ. ಇದ್ರೊಳಗಿಂದ 1 ಮೈನಸ್ ಮಾಡಿದ್ರೆ ಇದು 25 ಆಗ್ತೈತಿ, ಇದು 25 ಆಗ್ತೈತಿ, = 75 ಆಗ್ತೈತಿ. ಹಂಗಾದ್ರೆ ನನಗೆ ಅಪೋಸಿಟ್ ಬರೋದು ಅದರದ್ದು ಇದನ್ನು ಮಾಡ್ಯಾನ. ಅಂದರೆ ಎಫ್ದ ಅಪೋಸಿಟ್ ಯು ಆಗ್ತೈತಿ, ಎಲ್ದ ಅಪೋಸಿಟ್ ಓ ಆಗ್ತೈತಿ, ವಾಯ್ದ ಅಪೋಸಿಟ್ ಬಿ ಆಗ್ತೈತಿ. U21 O15 B2. ನಂತರ ಇದಕ್ಕೆ 2 ಸೇರಿಸ್ರಿ 23 ಆಯ್ತು, 23ಕ್ಕೆ 5ಕ್ಕೂ 8 ಸೇರಿಸಿ ಲಾಸ್ಟಿಗೆ 8 ಬರಬೇಕು, ಬಿ ಆನ್ಸರ್ 38 ಆಗ್ತೈತಿ. ಇಷ್ಟೇ. ಈಗ ಓದಿಂದ ಇದನ್ನು ಬರ್ಕೊನು, ಓ ಮತ್ತು ಎನ್, ಸಿ ಇ ಎಲ್ ಎಲ್ ಪಿ ಎಸ್. ಏನು ಮಾಡ್ಯಾನ? ಎನ್ನದ ಅಪೋಸಿಟ್ ಓದ ಅಪೋಸಿಟ್ ಎಲ್, ಓದ ಅಪೋಸಿಟ್ ಎಲ್, ಎನ್ನದ ಅಪೋಸಿಟ್ ಎಮ್. ಇಟ್ಟು ಟಫ್ ಐತಿದ, ಕನ್ಫ್ಯೂಸ್ ಆಗೋಂಗೈತಿ. ನಾನು ಇದಕ್ಕೆ ಸಂಬಂಧ ಹೆಂಗೆ ಬರತೈತಿ? ಓದಿಂದ ಇದಕ್ಕೆ ಸಂಬಂಧ ಬರ್ತೈತಿ, ಓದಿಂದ ಎಸ್ಕ್ಕೆ O15 S19 15 19 +4 ಆಗೈತೆ. ಬಟ್ ಈ ಎನ್ಕ್ಕೆ ಇದಕ್ಕೆ ಈಗ ಮತ್ತು ಎಲ್ಕೂ ಸಂಬಂಧ ಬರೋಂಗಿಲ್ಲ. ಅದಕ್ಕೆ ಏನು ಮಾಡ್ತೇನೆ, ಓದ ಅಪೋಸಿಟ್ ಏನೈತಿ ಎಲ್ ಆಗೈತಿ. ಇದು ಒಂದಕ್ಕೊಂದು ಅಪೋಸಿಟ್ ಅದಾವೆ. ಓದ ಅಪೋಸಿಟ್ ಆಗ್ತೈತೋ ಇನ್ನು -3 ಮಾಡ್ತಾವೆ. O -3 ಮಾಡ್ಬೋದು. O -3 ಮಾಡಿದ್ರೆ O15 L12 -3 ಮಾಡ್ಬೋದು. ಎಣ್ಣದ ಅಪೋಸಿಟ್ ಏನಾಗ್ತೈತಿ? ಎಮ್ ಆಗ್ತೈತಿ. ಅದ್ರೊಳಗೆ 1 ಮೈನಸ್ ಮಾಡಿರಿ, 1 ಮೈನಸ್ ಮಾಡಿದಾಗ ಎಲ್ ಸಿಗ್ತೈತಿ. ಅದ ನಮಗೆ ಎಲ್ ಇಲ್ಲೈತಿ. ಸಿದ ಅಪೋಸಿಟ್ ಎಕ್ಸ್ ಆಗ್ತೈತಿ, ಸಿದ ಅಪೋಸಿಟ್ ಎಕ್ಸ್, ಅದ್ರೊಳಗೆ -2 ಮಾಡಿರಿ ಫಿ ಸಿಗ್ತೈತಿ. ಈದ ಅಪೋಸಿಟ್ ಈ ವಿ ಬರ್ತೈತಿ, ಅದ್ರೊಳಗೆ -22 ಐತಿ, 22ರ 3 ತೆಗಿಬೇಕು, 3 ತೆಗೆದ್ರೆ ಎಸ್ ಬರ್ತೈತಿ. ಓಕೆ, ಹಿಂಗೈತಿ. ಈಗ ಇದನ್ನು ಫಾಲೋ ಆಗ್ತೈತಿ ಇಲ್ಲಿ ನೋಡೋಣ, ಇದ್ರೊಳಗೆ ಫಾಲೋ ಆಗ್ತೈತಿ ಇಲ್ಲಿ ನೋಡೋಣ, ಕನ್ಫರ್ಮ್ ಆಗ್ತೈತಿ ನಮಗೆ. ಆನಂತರ ಎಲ್ದಿಂದ ಐದಿಂದ ಎಸ್ದಿಂದ ಟಿ. ನನಗೆ ಇದ್ರೊಳಗಿಂದ ಫಾರ್ಮುಲಾ ಎಲ್ಲ -3 ಮಾಡ್ರೆ ಎಲ್ಲ +3, ಎಲ್ಲ ಓ ಅಪೋಸಿಟ್ ಅದಾವೆ. ಇವೆರಡು ಒಂದಕ್ಕೊಂದು ಅಪೋಸಿಟ್ ಅದಾವೆ. ಓಕೆ, ಇಲ್ಲಿ ಅಪೋಸಿಟ್ ಕನ್ಸಿಡರ್ ಮಾಡ್ಯಾನ, ಇದಕ್ಕೆ ಒಂದಕ್ಕೊಂದು ಅಪೋಸಿಟ್ ಕನ್ಸಿಡರ್ ಮಾಡಿದಾನೆ. ಓಕೆ, ಈಗೇನು ಮಾಡೋಣ, ಎಲ್ಲಕ್ಕೆ ಅಪೋಸಿಟ್ ಓ ಆಗ್ತೈತಿ, ಐಕ ಅಪೋಸಿಟ್ ಹೆಚ್ ಬರ್ತೈತಿ, ಐನ ಆರ್ ಬರ್ತೈತಿ. ಅದ್ರೊಳಗೆ ಒಂದು -1 ಮಾಡಿದ್ರೆ ಆರ್ದಾಗ 1 ಮೈನಸ್ ಮಾಡಿದ್ರೆ ಕ್ಯೂ ಬರ್ತೈತಿ. ಓ ಕ್ಯೂ. ಓಕೆ, ಕರೆಕ್ಟ್ ಐತಿ. ನಂತರ ಎಸ್ದ ಅಪೋಸಿಟ್ ಹೆಚ್ ಬರ್ತೈತಿ, ಹೆಚ್ದಾಗ -2 ಮಾಡಿರಿ ಎಫ್ ಬರ್ಬೇಕು. ಓಕೆ, ನಮಗೆ ಫಾಲೋ ಆಗತೈತಿ. ಇಲ್ಲಿ ಡಿ ಬರ್ತೈತಿ. ಹಂಗಾದ್ರೆ ಇದನ್ನು ಕಂಡುಹಿಡಿದು ಪಿದ ಅಪೋಸಿಟ್ ಕೆ ಆಗ್ತೈತಿ, ಕೆದಾಗ 2 ಅದಾವು, ಅಂದರೆ 2 ಕ್ಯಾನ್ಸಲ್ ಆಯ್ತು. ಆನಂತರ ಎರಡನೇದು ಕಂಡುಹಿಡಿದು ಇದ್ರದ್ದು ಅಪೋಸಿಟ್ ಏನಾಗ್ತೈತಿ? ಜೆಡ್ ಆಗ್ತೈತಿ. ಇದರದ್ದು ಅಪೋಸಿಟ್ ಎದ ಅಪೋಸಿಟ್ ಜೆಡ್ ಆಗ್ತೈತಿ, ಜೆಡ್ದಾಗ 1 ಮೈನಸ್ ಮಾಡಿದ್ರೆ ವಾಯ್ ಬರಬೇಕು. ಹಂಗಾದ್ರೆ ಇದು ಕ್ಯಾನ್ಸಲ್ ಆಗ್ತೈತಿ, ಇದು ಬರ್ತೈತಿ ಆನ್ಸರ್. ಸ್ವಲ್ಪ ಟಫ್ ಐತಿ, ಸ್ವಲ್ಪ ತಲೆ ಓಡಿಸಿ ಮಾಡ್ಬೇಕು ಒಂದಿಟ. ಓಕೆ, ಈಗ ಏನು ಮಾಡಬೇಕು, ಇಲ್ಲಿ ಇಂಟು ಐತಿ, ಇಂಟು ಚೇಂಜ್ ಆಗಲೇಬೇಕು. ಇಂಟು ಚೇಂಜ್ ಆಗಬೇಕು ಅಂದ್ರೆ ಇರ್ಲಿಕ್ಕೆ ಡಿವೈಡೆಡ್ ಬೈ ಚೇಂಜ್ ಆಗಬೇಕು ಅಂತ. ಹೆಂಗೆ ಚೇಂಜ್ ಮಾಡ್ಬೇಕು ನಾವು? ಇಲ್ಲಿ ಡಿವೈಡೆಡ್ ಬೈ ಬರ್ತಂದ್ರೆ ಕಟ್ತಾ ಹೋಗಂಗಿಲ್ಲ, ಇಲ್ಲಿ ಡಿವೈಡೆಡ್ ಬೈ ಹಾಕಿನಂದ್ರೆ ಇಲ್ಲಿ ಪೂರ್ತಿ ಕಟ್ತಾ ಹೋಗಂಗಿಲ್ಲ, ಇಲ್ಲಿ ಡಿವೈಡೆಡ್ ಬೈ ಬರೋಂಗಿಲ್ಲ, ಇಲ್ಲಿ ಇಂಟು ಬರೋಂಗಿಲ್ಲ. ನಾನು 8ರಲ್ಲಿ ಡಿವೈಡ್ ಬೈ 32 ಡಿವೈಡ್ ಆಗ್ತೈತಿ. ಹಾಗಾದ್ರೆ ನಾನು ಏನು ಮಾಡ್ತೀನಿ, 24 + 36 ಇಂಟು 32 ಮಾಡ್ತೀನಿ, ಡಿವೈಡೆಡ್ ಬೈ 8 ಮಾಡ್ಕೋತೀನಿ. ಇಲ್ಲಿ ಮೈನಸ್ ಇದ್ದದಲ್ಲಿ ಡಿವೈಡೆಡ್ ಬೈ ಬತ್ತು, ಇಲ್ಲಿ ಮೈನಸ್ ಬರ್ತೈತಿ. ಹಾಗಾದ್ರೆ -20 ಮಾಡ್ತೀನಿ. ಈಗ ಕಟ್ತಾ ಹೊಡ್ರಿ, 8 1 8 4. ಹಂಗಾದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿರಿ,
3 4 12 120 120 120 6 4 24 120ಕ್ಕೆ ನಾವು 24 ಸೇರಿಸಿದ್ರೆ 144 ಆಗ್ತೈತಿ. -20 ಮಾಡಿರಿ. 24 20 ಹೋದ್ರೆ ಎಷ್ಟು ಉಳಿತು? 4 ಉಳಿತು. 144 + 4 = 148. ಹಂಗಾದ್ರೆ ನಮ್ದು ಇಟ್ರೇಷನ್ ತೊಗೊಂಡದ್ದು ಕರೆಕ್ಟ್ ಐತಿ. ಅಂದ್ರೆ ಡಿವೈಡೆಡ್ ಬೈ ಮತ್ತು ಮೈನಸ್ ಚೇಂಜ್ ಮಾಡೀವಿ. ಇಲ್ಲೈತಿ ಅದು ಡಿವೈಡೆಡ್ ಬೈ ಇಲ್ಲೈತಿ, ಮೈನಸ್ ಇಲ್ಲೈತಿ. ಹಂಗಾದ್ರೆ ಇದು ಆನ್ಸರ್ ಆಗುತ್ತೆ. ಓಕೆ, 6ರಿಂದ ಟಿಗೆ ಹೋಗ್ಯಾನು, +2 ಮಾಡ್ಯಾನು. ಇಲ್ಲಿ +2 ಮಾಡ್ಯಾನು, ಇಲ್ಲಿ +2 ಆಗಬೇಕು. 24x ಬರಬೇಕು. ಎಕ್ಸ್ದಾಗ 2 ಅದಾವು. ಎರಡನೇದು ಲಾಸ್ಟದ್ದು ಕಂಡುಹಿಡಿಯೋನು. ಪಿದಿಂದ 6ಕ್ಕೆ ಹೋಗ್ಯಾನು, +2 ಮಾಡ್ಯಾನು. ಟಿಗೂ +2 ಮಾಡ್ಯಾನು. ಇಲ್ಲಿ T20 ವಿ ಬರ್ಬೇಕು. ಲಾಸ್ಟಕ್ಕೆ ವಿ ಬರ್ಬೇಕಂದ್ರೆ ಇಲ್ಲೇ ಐತಿ. ಹಂಗಾದ್ರೆ ಆನ್ಸರ್ 1ನೇದು. ಈಗ ಎಲ್ಲ ಹಿಂಗೆ ಐತಿ. ಸೇಮ ಎಫ್ ಉಲ್ಟಾ ಆಗೈತಿ ನೋಡಿರಿ. ಇದು ಎಫ್ ಉಲ್ಟಾ ಬರೋಂಗಿಲ್ಲ. ಹಿಂಗೆ ಬರ್ತೈತೆ ಅದಷ್ಟೇ. ಇದು ಉಲ್ಟಾ ಬರೋಂಗಿಲ್ಲ. ಇಲ್ಲಿ ಮತ್ತೆ ಇಲ್ಲಿ ಚೇಂಜ್ ಆಗ್ತೈತಿ. ಇದೆಲ್ಲ ಸೇಮ್ ಇದ್ದಂಗೆ ಬರೋಂಗಿಲ್ಲ. ಆನಂತರ ಜಿ ಉಲ್ಟಾ ಮಾಡ್ಯಾನ. ಜಿ ಉಲ್ಟಾ ಬರೋಂಗಿಲ್ಲ. ಇಲ್ಲಿ ಬಿ ಸೇಮ್ ಇದ್ದಕ್ಕಿದ್ದಂಗೆ ಬರ್ದಾನ, ಅದು ಬರೋಂಗಿಲ್ಲ. ಹಾಗಾದ್ರೆ 1ನೇದು ಆನ್ಸರ್. ಆಲ್ ಬುಕ್ಸ್ ಆರ್ ಹಾರ್ಡ್ ಅಂತ. ಇವೆಲ್ಲ ಬುಕ್ ಏನದವು? ಹಾರ್ಡ್ ಅದಾವು ಅಂತ ಹೇಳ್ತಾನೆ. ಬುಕ್ ಬಿ ಅಂತ ಬರ್ಕೋತೀನಿ. ಅವೆಲ್ಲ ಎದ್ರಾಗದವು? ಹಾರ್ಡ್ದಾಗದವು. H ಬಂತು. ಓಕೆ, ಈಗ ನಾವೇನು ಮಾಡೋಣ? ನೆಕ್ಸ್ಟ್ ಬರ್ಕೊಂಡು ಸಮ್ ಹಾರ್ಡ್ ಆರ್ ಸ್ಟೋನ್ ಅಂತ ಹೇಳ್ತಾನೆ. ಇವೆಲ್ಲ ಸಮ್ ಅದಾವಲ್ಲ, ಅವು ಸ್ಟೋನ್ದಾಗದವು. ಆನಂತರ ಮತ್ತೇನು ಹೇಳ್ಯಾನು? ಮತ್ತು ಸಮ್ ಸ್ಟೋನ್ಸ್ ಆರ್ ಕಾರ್ ಅಂತ ಹೇಳ್ತಾನೆ. ಇದ್ರೊಳಗೆ ಸ್ವಲ್ಪ ಕಾರ್ ಅದಾವು ಅಂತ ಹೇಳ್ತಾನೆ. ಸಮ್ ಹಾರ್ಡ್ ಆರ್ ಬುಕ್ಸ್ ಅಂತ ಹೇಳ್ತಾನೆ. ಇದ್ರೊಳಗೆ ಸ್ವಲ್ಪ ಹಾರ್ಡ್ ಏನದವು? ಅವು ಬುಕ್ಸ್ ಅದಾವು ಅಂತ ಹೇಳ್ತಾನೆ. ಸ್ವಲ್ಪ ಹಾರ್ಡ್ ಬುಕ್ಸ್. ಓಕೆ, ಬುಕ್ ಎಲ್ಲ ಬುಕ್ಕನ್ನು ಹಾಡಿದ್ರೆ ಸ್ವಲ್ಪ ಹಾಡಿದ್ದು ಬುಕ್ ಇರ್ತಾವೆ. ಸಮ್ ಅಂತ ಬಂದಾಗ ಕರೆಕ್ಟ್ ಆಗುತ್ತೆ. ಹಾಗಾಗಿ 1ನೇದು ಕರೆಕ್ಟ್ ಆಯಿತು. ಆಲ್ ಹಾರ್ಡ್ ಆರ್ ಸ್ಟೋನ್ ಅಂತ. ಎಲ್ಲ ಹಾರ್ಡನ್ನು ಸ್ಟೋನ್ ಅಂತ ಅನ್ನೋದು ಇಲ್ಲ, ಬರೀ ಸಮ್ ಅಷ್ಟೇ ತೋರ್ಸಾಯ್ತು ನಮ್ಗೆ. ಎಲ್ಲ ಬರೋಂಗಿಲ್ಲ. ಅದಕ್ಕಾಗಿ 2ನೇದು ತಪ್ಪಾಗ್ತೈತೆ. ಸಮ್ ಕಾರ್ಸ್ ಆರ್ ಸ್ಟೋನ್. ಹೌದು, ಸಮ್ ಕಾರ ಸ್ಟೋನ್ ಅದಾವು ಇದ್ರೊಳಗೆ ಐತಿ. ಆದರೆ 1 ಮತ್ತು 3 ಕರೆಕ್ಟ್ ಆಗ್ತೈತಿ. 1 ಮತ್ತು ಬೋತ್ 1 and 3 ಫಾಲೋಸ್. ಆನ್ಸರ ಇದಪ್ಪ ಕರೆಕ್ಟ್ ಆಗ್ತೈತಿ. 3ನೇದು. ಈಗ ಇಲ್ಲಿ ಏನು ಮಾಡೋಣ? 16ನೇ ಕ್ವೆಶ್ಚನ್ ನೋಡಿರಿ. ಇಲ್ಲಿ ಏನು ಮಾಡ್ಯಾನ? ಇಲ್ಲಿ ಸಿ ಐತಿ, ಇದು ಇಲ್ಲಿ ಬಂದೈತಿ 2ನೇದ್ರೊಳಗೆ ಹೋಗಿ. ಆನಂತರ 3ದು ಇಲ್ಲಿ ಬಂದೈತಿ. ಆನಂತರ ಇದು ಲಾಸ್ಟಕ್ಕೆ ಬಂದೈತಿ. ಆನಂತರ ಇದ್ರೊಳಗೆ ನೋಡ್ಕೊಳ್ರಿ, ಈ ಲೈನ್ದಾಗ ನೋಡ್ಕೊಳ್ರಿ. ಇಲ್ಲಿ ವಿ ಇದ್ದದ್ದು ತಳಗೆ ಬಂದೈತಿ. ವಿ ತಳಗೆ ಬಂದೈತಿ, ಬಿ ಮೇಲೆ ಹೋಗೈತಿ. ವಿ ತಳಗೆ ಬಂದೈತಿ, ಬಿ ಮೇಲೆ ಹೋಗೈತಿ ಅಷ್ಟೇ. ಆನಂತರ ಇದು ಚೌಕ ಇಲ್ಲಿ ತಳಗೇನಾಗೈತಿ? ಚೌಕ ಇಲ್ಲಿ ಹೋಗೈತಿ. 8 ಇದ್ದದ್ದು ಇಲ್ಲಿ ಬಂದೈತಿ, ಎ ಇದ್ದದ್ದು ಇಲ್ಲಿ ಹೋಗೈತಿ. ಓಕೆ, ಇವೆರಡು ಇಲ್ಲೇ ಚೇಂಜ್ ಆಗ್ಯಾವ. ಹಾಗಾದ್ರೆ ಈಗ ನೆಕ್ಸ್ಟ್ ನೋಡೋಣ. ಇದು ಈ ಪ್ರಾಬ್ಲಮ್ದಾಗ ಏನಾಗೈತಿ? ಇದು ಇಲ್ಲಿ ಬಂದೈತಿ, ಇದು ಇಲ್ಲಿ ಹೋಗೈತಿ, ಇದು ಇಲ್ಲಿ ಹೋಗೈತಿ, ಇದು ಇಲ್ಲಿ ಬಂದೈತಿ. ನಂತರ ಈ ಉದ್ದ ಲೈನ್ದಾಗ ಏನಾಗೈತಿ? ಸಿ ಕೆಳಗೆ ಬಂದೈತಿ, ಇದು ಮೇಲೆ ಹೋಗೈತಿ. ಹಾಗಾದ್ರೆ ಇದು ಕೆಳಗೆ ಬಂದೈತಿ, ಇದು ಮೇಲೆ ಹೋಗೈತಿ. ಓಕೆ, ಹಂಗಾದ್ರೆ ನಾವು ನೆಕ್ಸ್ಟ್ ಇನ್ನೇನು ಮಾಡೋಣ? ಈ ಪ್ರಾಬ್ಲಮ್ ಇದು ನೆಕ್ಸ್ಟ್ ಇಲ್ಲೇನಾಗ್ತೈತಿ? ಇದನ್ನು ಮತ್ತು ಈ ಇಟ್ರೇಷನ್ನ ಇಲ್ಲಿ ಫಾಲೋ ಆಗ್ತೈತಿ. ಹಾಗಾದ್ರೆ ಈ ಇಟ್ರೇಷನ್ನ ಇಲ್ಲಿ ಫಾಲೋ ಆಗ್ಬೇಕಲ್ಲ ನಮಗೆ. ಹಾಗಾದ್ರೆ ನಾವು ಇದ್ರ ಪ್ರಕಾರ ನಾವು ಇಲ್ಲಿ ಮಾಡೋಣ. ಅದನ್ನು ಈ ಪ್ರಕಾರನ ನಾವು ಇಲ್ಲಿ ಚೇಂಜ್ ಮಾಡೋಣ. ಇದು ಇಲ್ಲಿ ಬರಬೇಕು. ಹಾಗಾದ್ರೆ ಇಲ್ಲಿ ಚೌಕ ಬಂತು. ಇಲ್ಲಿ 8 ಬರಬೇಕು. ಇಲ್ಲಿ 8 ಬಂತು, ಇಲ್ಲಿ ಬಂತು. ಅಂದರೆ ಇದು ಇಲ್ಲಿ ಬಂತು, ಇಲ್ಲಿ ಬಿ ಇಲ್ಲಿ ಬಂತು. ಓಕೆ, ಆನಂತರ ನಡುವೆ ಚೇಂಜ್ ಆಗಬೇಕು. ಇಲ್ಲಿ 3 ಇದ್ದದ್ದು ತಳಗೆ ಇಲ್ಲಿ 3 ಬಂತು. ಆನಂತರ ಇಲ್ಲಿ ಏನಾಗೈತಿ? ಇದು ನೋಡ್ಕೋಬೇಕು ಸ್ವಲ್ಪ ಒಳಗಿಂದ. ಆನಂತರ 3 ಲಾಸ್ಟ್ ಬಂತು. ಇದು ಒಳಗಿಂದಷ್ಟು ಚೇಂಜ್ ಮಾಡ್ಕೊಂಡು ನೋಡು. ಇಲ್ಲೇನಾಗೈತಿ? ಸಿ ತಳಗೆ ಬಂದೈತಿ, ಎ ಮೇಲೆ ಹೋಗೈತಿ. ಸಿ ತಳಗೆ ಬಂದೈತಿ, ಎ ಮೇಲೆ ಹೋಗೈತಿ. ಆನಂತರ ಇಲ್ಲಿ ವಿ ತಳಗೆ ಬಂದೈತಲ್ಲ, ಇಲ್ಲಿ 2 ಸಲ ಚೇಂಜ್ ಆಗೈತಿ. ಹಾಗಾದ್ರೆ ಇಲ್ಲೂ ಚೇಂಜ್ ಆಗ್ಬೇಕಲ್ಲ ನಮಗೆ. ಇದು ಇಲ್ಲಿ 2 ಸಲ ಚೇಂಜ್ ಆಗಬೇಕು. ಇದು ಸಿ ತಳಗೆ ಬರ್ಬೇಕು, ಇಲ್ಲಿ ಸಿ ಬರ್ತೈತಿ. ಇಲ್ಲಿ ಎಫ್ ಇದ್ದದ ಮೇಲೆ ಹೋಗ್ತೈತಿ. F3 ಬರ್ಬೇಕು ನೋಡ್ರಿ. ಇಲ್ಲಿ ಮೇಲೆ F3 ಬರ್ಬೇಕು. 3 ಆಗಂತಲೇ ಎಫ್ ಬರ್ಬೇಕು.
ಎಲ್ಲೈತಿ ಇಲ್ಲೈತಿ 3 ಆಗಂತಲೇ ಎಫ್ ಐತಿ, ಮತ್ತು ಎಲ್ಲೈತಿ 3 ಆಗಂತಲೇ ಎಫ್, ಇಲ್ಲೊಂದು ಐತಿ ಬಟ್ ಇಲ್ಲಿ ವಿ ಬರ್ಬೇಕು. ಹಾಗಾದ್ರೆ ಇದು ತಪ್ಪಾತು, ಇವಂತೂ ತಪ್ಪಾದವು. ಇಲ್ಲಿ 3 ಗಂತಲೇ ಎ ಬಂದೈತಿ, ಇದು ತಪ್ಪಾತು. ಹಾಗಾದ್ರೆ ಒಂದೇದು ಆನ್ಸರ್. ಓಕೆ. ಸಿಟ್ಟಿಂಗ್ ಅರೌಂಡ್ ಸರ್ಕ್ಯುಲರ್ ಫೇಸಿಂಗ್ ದ ಸೆಂಟರ್ ಎ ಸೀಟ್ಸ್. ಸರ್ಕ್ಯುಲರ್ ಐತಿ, ಉದ್ದ ಲೈನ್ ಬರ್ಕೋತೀನಿ ನಾನು. ಎಷ್ಟು ಮಂದಿ ಇದಾರೋ 6 ಮಂದಿ ಇದಾರೋ. ಓಕೆ, ಈ ಕಡೆ ನೋಡಕತ್ತಾರ ಅಂತ ತಿಳ್ಕೊರಿ. ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ. ಎ ಸೀಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಸೀನ್ ಲೆಫ್ಟನ ಎ ಕುಂತಾನಂತ. ನಾನು ಸೀನ್ ಇಲ್ಲಿ ಬರೀತೀನಿ, ಇಲ್ಲಿ ಏನು ಬರೀತೀನಿ. ಆನಂತರ ಇ ಸೀಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಡಿ. ಡಿ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಸಿ. ಡಿ ಸೈನ್ ಇಮಿಡಿಯೇಟ್ ನೈಬರ್ ಅಂತ. ಸೀನ್ ನೈಬರ್ ಅಂದರೆ ಇಲ್ಲೇ ಕುಂದಿರ್ಬೇಕು. ಆನಂತರ ಡಿ ಏನು ಈ ಡಿಯನ್ನು ಬಿಟ್ಟು 3 ಇ ಸೀಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಇ. ಇದು 1 2 3 ಅಂದರೆ ಇ ಇಲ್ಲಿ ಕುಂತ. ಆನಂತರ ಬಿ ಇಸ್ ಇಮಿಡಿಯೇಟ್ ನೈಬರ್ ಆಫ್ ಇ ಆ್ಯಂಡ್ ಎಫ್. ಇ ಮತ್ತು ಎಫ್ ನಡುವೆ ಬಿ ಇದಾನಂತ. ಇಲ್ಲಿ ಇ ಅದಾನೋ, ಇಲ್ಲಿ ಎಫ್ ಗೊತ್ತು. ಹಾಗಾದ್ರೆ ಹೂ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಸಿ ಆ್ಯಂಡ್ ಇ ಅಂತ. ಸಿ ಮತ್ತು ಇ ನಡುವೆ ಯಾರದರು ಅಂತ ಕೇಳ್ತಾನೆ. ಸಿ ಮತ್ತು ಇ ನಡುವೆ ಯಾರದರು? ಎ ಅದಾನು. ಆನ್ಸರ್ ಎ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ಪೇಪರ್ ಅಂತ ಐತಿ, ಅದನ್ನು ಹಿಂಗೆ ಬರೆದಾನ. ನಾನು P16 P16 1 16 5 18 ಅಂತ ಬರ್ಕೊಂಡು, Q17 3 19 9 23 ಅಂತ ಬರ್ಕೊಂಡು. ಇಲ್ಲಿ ಏನು ಮಾಡ್ಯಾನು, 16ರಿಂದ 17 ಹೋಗ್ಯಾನು, +1 ಮಾಡ್ಯಾನು. ಇಲ್ಲಿ 1ರಿಂದ 3 ಹೋಗ್ಯಾನು ಅಂದರೆ +2 ಮಾಡಿದ. 16ರಿಂದ +3 ಮಾಡಿದ, ಇಲ್ಲಿ +4 ಮಾಡಿದ, ಇಲ್ಲಿ +5 ಮಾಡಿದ ಅಷ್ಟೇ. ಹಾಗಾದ್ರೆ ನಾನು ಇದಕ್ಕೂ ಹಂಗೆ ಮಾಡೋಲ್ಲ. +1 ಮಾಡ್ರೆ ಪಿ ಇದ್ದದ್ದು ಕ್ಯೂ ಆಯ್ತು, ಈಗ +2 ಮಾಡಿದ್ರೆ ಜಿ ಬರ್ತೈತಿ. ಎನ್ಗೆ +3 ಮಾಡ್ರೆ ಎನ್ 14 +3 ಕ್ಯೂ ಬರ್ತೈತಿ. ಕ್ಯೂ ಜಿ ಕ್ಯೂ ಬರ್ತೈತಿ. ಕ್ಯೂ ಜಿ ಕ್ಯೂ ಇದು ಆನ್ಸರ್. ಇವೆಲ್ಲ ಇದು ತಪ್ಪಾಗ್ತೈತಿ, ಇದು ತಪ್ಪಾಗ್ತೈತಿ. ಹಾಗಾದ್ರೆ ನೆಕ್ಸ್ಟ್ ಬೊಕ್ಕೆ ಅನ್ನೋದೇನೈತಿ, ಫ್ಲವರ್ ಆಗಿದ್ದ ಬೊಕ್ಕೆ, ಫ್ಲವರ್ದಿಂದ ಬೊಕ್ಕೆ ತಯಾರಾಗ್ತೈತಿ. ಹಂಗೆ ಚೈನ್ ಎದರಲ್ಲಿ ತಯಾರಾಗ್ತೈತಿ? ಚೈನ ಹೆವಿಲಿ ಆಗ್ತೈತಿ, ಲಿಂಕ್ಲಿ ಆಗ್ತೈತಿ, ಪ್ಲ್ಯಾಂಟ್ಲಿ ಆಗ್ತೈತಿ, ಟ್ರೀಲಿ ಆಗ್ತೈತಿ. ಚೈನ್ ತಯಾರಾಗೋದು ಲಿಂಕಲ್ಲಿ. ಇವು ಏನಂತಾರಲ್ಲ, ಹಿಂಗೆ ಇರ್ತಾವಲ್ಲ ಇವು, ಇವಕ್ಕೆ ಲಿಂಕ್ ಅಂತಾರೆ. ಇವಕ್ಕೆ ಒಳಗೆ ಚೈನ್ ತಯಾರಾಗಬೇಕಾದ್ರೆ ಒಳಗೆ ಒಂದಕ್ಕೊಂದು ಲಿಂಕ್ ಜೋಡಿಸಿರ್ತಾರಲ್ಲ, ಅದಕ್ಕೆ ಲಿಂಕ್ ಅಂತಾರೆ. ಓಕೆ, ಆನ್ಸರ್ 2ನೇದು ಕರೆಕ್ಟ್ ಆಗುತ್ತೆ. ಇಲ್ಲಿ ಏನು ಮಾಡ್ಯಾನ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 6 ಐತಿ, ಇಲ್ಲಿ 6 ಐತಿ. ಹಂಗಾದ್ರೆ 5ಕ್ಕೆ ಮತ್ತು 2ಕ್ಕೆ ಸೇಮ್ ಅಪೋಸಿಟ್ ಇರ್ತಾವೆ. 1ರದ್ದು ಅಪೋಸಿಟ್ ಕೇಳ್ಯಾನ ನಮಗೆ. ಓಕೆ, ಈಗ 1 ಸಿಕ್ತು ನಮ್ಗೆ, 1ರದ್ದು ಸಿಕ್ತು. ಇನ್ನು ಮತ್ತು ಇಲ್ಲಿ 5 ಐತಿ, ಇಲ್ಲೂ 5 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಹಂಗಾದ್ರೆ 4ಕ್ಕೆ 6ಕ್ಕೆ ಅಪೋಸಿಟ್ ಇರ್ತೈತಿ. 4 ಮತ್ತು 6 ಅಪೋಸಿಟ್ ಇರ್ತಾವೆ. ಇನ್ನು ಉಳಿತೈತಿ ಯಾವುದು? 1ಕ್ಕೆ ಯಾವುದು ಉಳಿತೈತಿ? 3 ಅಪೋಸಿಟ್ ಉಳಿತೈತಿ. ಆನ್ಸರ್ 3 ಮುಗೀತು ಇಷ್ಟೇ. ಓಕೆ, ಈ ಪೂರ್ತಿ ಕ್ವೆಶ್ಚನ್ ಪೇಪರನ್ನು ಬಿಡಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಪ್ಲೀಸ್ ತಿಳಿದಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದೆ ಸಿಗೋಣ. ನೆಕ್ಸ್ಟ್ ಇವತ್ತಿಗೆ ನಾನು ಜಿ ಡಿ ಕ್ವೆಶ್ಚನ್ ಪೇಪರ್ ಬಿಡಿಸೋದೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಮುಂದೆ ಯಾವ ಕ್ಲಾಸ್ಗಳು ಜಿ ಡಿ ಕ್ಲಾಸ್ಗಳನ್ನು ಮಾಡೋಕ್ಕೆ ಹೋಗೋಲ್ಲ. ಬಟ್ ಮುಂದೆ ಬೇರೆ ಕ್ಲಾಸ್ಗಳು ಬರ್ತಾ ಹೋಗುತ್ತೆ, ನೀವು ಅದನ್ನು ರೆಫರ್ ಮಾಡ್ಬೋದು. ಜಿ ಕೆ ಕ್ಲಾಸ್ಗಳನ್ನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಇವನ್ ಇಂಗ್ಲೀಷ್ ಕ್ಲಾಸನ್ನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಇಂಗ್ಲೀಷಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು.